ಅಧ್ಯಕ್ಷನೋ, ಸೇನಾನಿಯೋ, ಕಮ್ಮಾರನೋ, ಚಮ್ಮಾರನೋ, ಕಾಯಕವೆಲ್ಲವೂ ಶ್ರೇಷ್ಠ ಅಂತಕ್ಕಂತಹ ಕುವೆಂಪು ಅವರ ಮಾತು ನಾನು ಈಗ ಹೇಳ್ತಕ್ಕಂತಹ ವಿಷಯದ ಮೇಲೆ ಅತ್ಯಂತ ಸಮರ್ಪಕವಾದಂತಹ, ಅತ್ಯಂತ ರಿಲೆವೆಂಟ್ ಆದಂತಹ ಒಂದು ಕೋಟಾಗಿದೆ. ಆತ್ಮೀಯರೇ, ಪ್ರಪಂಚದ ಎಲ್ಲ ಕೆಲಸಗಳು ಶ್ರೇಷ್ಠ, ಡೌಟೇ ಇಲ್ಲ. PC ಯಿಂದ ಹಿಡಿದು DC ಎಲ್ಲ ಕೆಲಸಗಳು ಶ್ರೇಷ್ಠ. ಈ ಮಾತನ್ನು ಹೇಳ್ತಾ ಕೆಲವು ಜೀವನದ ವಾಸ್ತವಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರುತ್ತೆ, 10th 98 97% ಮಾಡಿದವರು ಇವತ್ತು ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. PUC 96 97 ಮಾಡಿದವರು ವಿಲೇಜ್ ಅಕೌಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ. ಕೆಲವೊಮ್ಮೆ ಆರ್ಥಿಕ ಸಂಕಷ್ಟಗಳು, ಕೆಲವೊಮ್ಮೆ ಜ್ಞಾನದ ಕೊರತೆಯಿಂದ ಉದ್ಯೋಗ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆದ್ದರಿಂದ ಜಾಬಿಗೆ ಸೇರಿರ್ತಾರೆ, ತಪ್ಪಲ್ಲ. ಆದರೆ ಅಲ್ಲೇ ಉಳ್ಕೊಳ್ಳೋದು ಮಹಾನ್ ತಪ್ಪು. ಇದು ನಿಮ್ಮ ಕನಸುಗಳಿಗೆ ನೀವೇ ಕೊಳ್ಳಿ ಇಟ್ಕೊಳ್ತಕ್ಕಂತಹ ಮೊದಲ ಕೆಲಸ ಇದಾಗಿದೆ. ನೀವು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ತೊಂದರೆ ಇಲ್ಲ. ವಿಲೇಜ್ ಅಕೌಂಟಾಗಿ ಕೆಲಸ ಮಾಡ್ತಾಯಿದ್ದೀರಾ, ತೊಂದರೆ ಇಲ್ಲ. ಅಥವಾ ನೀವು ಪೊಲೀಸಾಗಿ ವರ್ಕ್ ಮಾಡ್ತಾಯಿದ್ದೀರಾ, ತೊಂದರೆ ಇಲ್ಲ, ಮಾಡಿ. ನಿಮ್ಮ ಉದ್ಯೋಗವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಿ. ಆದರೆ ನಿಮ್ಮ ಕನಸುಗಳನ್ನು ಅಲ್ಲಿಗೆ ಎಂಡ್ ಮಾಡ್ಕೊಳ್ತಕ್ಕಂಥದ್ದು ಇದು ಮಹಾನ್ ತಪ್ಪು. ನೋಡಿ, ಇವತ್ತು PUCಯಲ್ಲಿ ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ 70 80 60% ಮಾಡಿದವರು KS IS ಆಫೀಸರಾಗಿ ಬರ್ತಾ ಇದ್ದಾರೆ. ಅದಕ್ಕೆ ಅವ್ರ ನಿರಂತರವಾದ ಶ್ರಮ ಇದೆ. ಓಕೆ, ಅದು ಬೇರೆ ವಿಚಾರ. ಆದರೆ ನಿಮಗೆ ಇಷ್ಟೆಲ್ಲ ಬಾಹುಬಲಿ, ಇಷ್ಟು ಶಕ್ತಿ ಇದ್ದರೂ ಸಹ ನೀವುಗಳು ಯಾಕೆ ನಿಮ್ಮ ಶಕ್ತಿಗೆ ಸಮನಾದಂತಹ ಜಾಬ್ಗಳಿಗೆ ಹೋಗಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ನನಗೆ ನೀವು ಹೇಳ್ತಕ್ಕಂತಹ ಕೆಲಸದ ಒತ್ತಡ ಅದು ಇದು ನಾನು ಕೇಳಲ್ಲ. ಏನಕ್ಕೆ ಅಂತಂದರೆ, ನಾನು PSI ಆಗಿದ್ದು ನಿಮಗಿಂತ 3 ಪಟ್ಟು ಜಾಸ್ತಿ ಕೆಲಸ ಇರ್ತಕ್ಕಂತಹ ಉದ್ಯೋಗದಲ್ಲಿ ಇದ್ದು ದೇಶದ ಅತ್ಯಂತ ಕಠಿಣ ಪರೀಕ್ಷೆಯಾದಂತಹ IAS ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ದೀನಿ, UPSCಯನ್ನು ಕ್ಲಿಯರ್ ಮಾಡಿದ್ದೀನಿ. ವಾಟ್ ಈಸ್ ಯುವರ್ ಎಕ್ಸ್ಕ್ಯೂಸ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಓಕೆ, ಇದು ತುಂಬ ರಾಂಗ್ ಕಾನ್ಸೆಪ್ಟ್. ಓಕೆ, ಸೊ ತಮಗೆಲ್ರಿಗೂ ಮನವಿ ಮಾಡ್ತೇನೆ, ಇಲ್ಲ ಆಜ್ಞೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ನಿಮ್ಮ ಶ್ರಮ ಕರೆಕ್ಟಾಗಿ ರೈಟ್ ಡೈರೆಕ್ಷನ್ನಲ್ಲಿ ಹಾಕಿದಾಗ ನೀವು ಉನ್ನತ ಅಧಿಕಾರಿ ಆಗ್ತೀರಿ. ಈಗ ನೋಡಿ, ಆಗೆಲ್ಲ PUC ಪರ್ಸೆಂಟೇಜ್ ಮೇಲೆ ವಿಲೇಜ್ ಅಕೌಂಟ್ ಆಗ್ತಾಯಿದ್ರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರಿಂದ ತಹಶೀಲ್ದಾರ್ ಹೋಗ್ಬೇಕಂದ್ರೆ ಇಡೀ ನಿಮ್ಮ ಜೀವನವನ್ನು ಸವಿಸಬೇಕಾಗುತ್ತೆ. ಆದರೆ KS ಎಕ್ಸಾಮ್ ಒಂದು ಬೇರೆ ಕ್ಲಿಯರ್ ಮಾಡಿ, ಒಂದೇ ಬೇರೆ ಆಟೋಮೆಟಿಕಲಿ ವಿಲ್ ಬಿಕಮ್ ತಹಶೀಲ್ದಾರ್, ವಿಲ್ ಪ್ರಮೋಟೆಡ್ ಆ್ಯಸ್ AC, ವಿಲ್ ಪ್ರಮೋಟೆಡ್ ಆ್ಯಸ್ ಎ ಅಡಿಷನಲ್ DC. ಓಕೆ, ನಿಮಗೆ ಆಲ್ರೆಡಿ ಶಕ್ತಿ ಇದೆ. ಆ ಶಕ್ತಿಯನ್ನು ಕರೆಕ್ಟಾದ ದಿಕ್ಕಿನಲ್ಲಿ, ಕರೆಕ್ಟಾದ ಸಮಯದಲ್ಲಿ ಬಳಸಿಕೊಂಡಾಗ ನೀವು ಉನ್ನತ ಅಧಿಕಾರಿ ಆಗ್ತೀರಿ. ಓಕೆ, ಸೊ ಈ ನಿಟ್ಟಿನಲ್ಲಿ ಶಕ್ತಿಯನ್ನು ಹೇಗೆ ನಾವು ಪ್ರಯೋಗ ಮಾಡಬೇಕು, ಯಾವ ದಿಕ್ಕಿನಲ್ಲಿ ಪ್ರಯೋಗ ಮಾಡಬೇಕು ಅಂತಕ್ಕಂತಹ ಮೊದಲಾದ ಅಂಶವನ್ನು ಮಾತಾಡಲಿಕ್ಕೆ ನಾನು ವೆಬಿನಾರಲ್ಲಿ, ಜೂಮ್ ಮೀಟಿಂಗಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಓಕೆ, ಸೊ ಅದನ್ನು ಹೇಗೆ ಜಾಯ್ನ್ ಆಗಬೇಕು, ದಟ್ ಈಸ್ ಎ ಪೇಯ್ಡ್ ಕೋರ್ಸ್. ಓಕೆ, ಓನ್ಲಿ ಫಾರ್ ಸೀರಿಯಸ್ ಆಸ್ಪರೆಂಟ್ಸ್. ಓಕೆ, ಸೀರಿಯಸ್ ಆಸ್ಪರೆಂಟ್ಸಿಗೆ ಮಾತ್ರ ಅದು. ಸುಮ್ಮನೆ ಎಲ್ಲರೂ ಬಂದು ಇದು ಕೇಳೋಕ್ಕೆ ಇದು ಪುರಾಣಗಳ ಅಲ್ಲ. ಓಕೆ, ಸೊ ಜಸ್ಟ್ 299 ಇದೆ. ಓಕೆ, 299ಗೆ ವೆಬಿನಾರ್ ಪ್ರೋಗ್ರಾಮ್ 1 hour ಮಾತಾಡ್ತಾ ಇದ್ದೀನಿ. ಏನು ಮಾಡಬೇಕು, ಯಾವ ಕೋರ್ಸನ್ನು ತೊಗೋಬೇಕು, ಕೋಚಿಂಗ್ ಬೇಕಾ ಬೇಡವಾ, ಗೈಡೆನ್ಸ್ ಬೇಕಾ ಬೇಡವಾ, ಯಾವ ಪುಸ್ತಕ ಓದಬೇಕು. ಪೀಪಲ್ ಸೇಯಿಂಗ್ ರೀಡ್ NCERT, ರೀಡ್ DSCERT, ಬಟ್ ದೇ ಡೋಂಟ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ ಹೌ ಟು ರೀಡ್. ದೇ ಡೋಂಟ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಕಾಲ ಮಿಂಚಿಲ್ಲ. ಓಕೆ, ಇನ್ನೂ ಕಾಲ ಮಿಂಚಿಲ್ಲ. ಸೊ ಕಾಲ ಮಿಂಚು ಹೋಗುವ ಮುನ್ನವೇ ನಿಮ್ಮ ಭವಿಷ್ಯವನ್ನು ಬೆಳಕಾಗಿಸುವಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನೋಡಿ, ಈಗ ನಿಮ್ಮ ಯೋಗ್ಯತೆಗೆ ಆ ಜಾಬ್ ಸಿಕ್ಕಿದ್ದೇ ಜಾಸ್ತಿ ಅಂದರೆ ಬೇಡ, ಟ್ರೈ ಮಾಡಬೇಡಿ. ಆದರೆ ನೀವು ಮಹಾನ್ ಹನುಮಂತನಷ್ಟು ಶಕ್ತಿ ಉಳ್ಳಂಥವರು, ಅಂಥವರು ನೀವು ಕೆಳ ಹಂತದ ಜಾಬಲ್ಲಿ ಎಂಡ್ ಆಗ್ತಕ್ಕಂಥದ್ದನ್ನು ನಾನು ಒಪ್ಪಲ್ಲ. ಆ ಜಾಬ್ ಕನಿಷ್ಠ ಅಂತ ಹೇಳ್ತಾ ಇಲ್ಲ, ನಿಮ್ಮ ಶಕ್ತಿಗೆ ಅದು ಸರಿಸಮಾನವಾಗಿ ಅಲ್ಲ ಅಂತ ನಾನು ಭಾವಿಸ್ತೀನಿ.
ಇದು ನಾನು ಭಾಳಷ್ಟು ಜನ ನೋಡಿದ್ದೀನಿ. ಈಗ ಟೀಚರ್ ಆಗಿರ್ತಾರೆ ನೋಡಿ, ಪಿ ಯು ಸಿಯಲ್ಲಿ ಅದ್ಭುತವಾದ ಪರ್ಸೆಂಟೇಜ್ ಡಿ ಎಡ್ ಮಾಡ್ಕೊಳ್ತಾರೆ, ಟೀಚರ್ ಆಗಿರ್ತಾರೆ. 90% ಜನ ಟೀಚರಲ್ಲೇ ಎಂಡ್ ಆಗಿಬಿಡ್ತಾರೆ. 10% ಜನ ಮಾತ್ರ KS IAS ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, PSI ಆಗ್ತಾರೆ, ಗ್ರೂಪ್ ಎ ಪೋಸ್ಟಾಗೆ ಜಾಯ್ನ್ ಆಗ್ತಾರೆ. ಬಟ್ ವಾಟ್ ಅಬೌಟ್ ಯು? ನೋಡಿ, ಪ್ರತಿಭಾವಂತರು ಆಗಿರೋದಷ್ಟೇ ಮುಖ್ಯ ಅಲ್ಲ, ಪ್ರತಿಭಾವಂತ ಜೊತೆಗೆ ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಕನ್ಸಿಸ್ಟೆನ್ಸಿ ವಿಲ್ ಬೀಟ್ ದಿ ಟ್ಯಾಲೆಂಟ್. ಯು ಗಾಟ್ ಇಟ್? ನೋ, ನನಗೆ ಟ್ಯಾಲೆಂಟ್ ಇದೆ ತಗೊಂಡು ಏನು ಮಾಡ್ತೀರಾ? ಇಫ್ ಯು ಆರ್ ನಾಟ್ ಕನ್ಸಿಸ್ಟೆಂಟ್ ವಿತ್ ಯುವರ್ ಪ್ರಿಪ್ರೇಷನ್, ಯು ಆರ್ ಗೋಯಿಂಗ್ ಟು ಫೇಸ್ ದಿ ಲೈಫ್ ಈಸ್ ಗೋಯಿಂಗ್ ಟು ಬಿಕಮ್ ಮೋರ್ ಮಿಸರಬಲ್ ಫಾರ್ ಯು. ಓಕೆ, ಸೊ ಈ ನಿಟ್ಟಿನಲ್ಲಿ 10th ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದವರು, PUC ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದವರು, ನಿಮ್ಮ ಕನಸುಗಳನ್ನು ಸಮಾಧಿ ಮಾಡಿಕೊಳ್ಳಬೇಡಿ. ಆ ಕನಸುಗಳನ್ನು ಹೇಗೆ ನನಸು ಮಾಡಿಕೊಳ್ಬೇಕು, ಅದಕ್ಕೆ ದಿಕ್ಕು ಯಾವುದು, ಅದಕ್ಕೆ ದಾರಿ ಯಾವುದು ಅಂತಕ್ಕಂತಹ ಮೊದಲಾದ ಅಂಶಗಳನ್ನು ಐ ಆಮ್ ಗೋಯಿಂಗ್ ಟು ಸ್ಪೀಕ್ ವಿತ್ ಇನ್ ದಿ ವೆಬಿನಾರ್. ಓಕೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ 9620131843ಗೆ ಕಾಂಟ್ಯಾಕ್ಟ್ ಮಾಡಿ. ರಿಗಾರ್ಡಿಂಗ್ ಎನಿ ಕೋಚಿಂಗ್, ಗೈಡೆನ್ಸ್, ಬುಕ್ಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ರಿಗಾರ್ಡಿಂಗ್ ದ್ಯಾಟ್. ಓಕೆ, ಸೊ ನನಗೆ ಯಾವಾಗಲೂ ಒಂದು ಕಾಳಜಿ, ನನ್ನ ಹೃದಯದಲ್ಲಿ ಕಾಳಜಿ ಏನಪ್ಪ ಅಂದರೆ, ಪ್ರತಿಭಾವಂತರಿಗೆ ಅವರ ಪ್ರತಿಭೆಗೆ ತಕ್ಕ ಹಾಗೆ ಹುದ್ದೆ ದೊರೆಯಬೇಕು. ಸೊ ನಿಮಗೆ ವಿದ್ಯೆ ಇದೆ, ಬುದ್ಧಿ ಇದೆ, ಆ ವಿದ್ಯೆ ಮತ್ತು ಬುದ್ಧಿಗೆ ಸಮನಾದಂತಹ ಹುದ್ದೆ ಇದ್ದಾಗ ನಿಮ್ಮ ಜೀವನ ಪ್ರಜ್ವಲಿಸುತ್ತದೆ. ಈ ಪ್ರಜ್ವಲಿಸುವ ಹಾದಿಯಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಮಾತಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಿಂದ ಸಿಗೋಣ. ಅಥವಾ ನಿಮಗೇನಾದರೂ ಯಾವುದ್ರ ಬಗ್ಗೆ ಆದರೂ ಮಾತಾಡಬೇಕು ವಿಚಾರಗಳ ಕುರಿತು ಅಂತ, ಅಥವಾ ಇದಕ್ಕೆ ಸಂಬಂಧಪಟ್ಟ ಡೌಟ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಕಾಮೆಂಟ್ ಇನ್ ದಿ ಕಾಮೆಂಟ್ ಬಾಕ್ಸ್. ಓಕೆ, ಸೊ ಮತ್ತೊಂದು ವಿಡಿಯೋದಿಂದ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.